ನಮಸ್ತೆ ಚಾಮರಾಜನಗರ. ಈ ದಿನ ನಾವು ಹೆಗ್ವಾಡಿಪುರದ ದೇಶವಳ್ಳಿ ಗ್ರಾಮದಲ್ಲಿ ಬಂದಿದ್ದೇವೆ. ನೀವಿಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಾ. ನಾವು ಎರೆಹುಳು ಗೊಬ್ಬರದ ಘಟಕದಲ್ಲಿದ್ದೀವಿ. ಇದು ಓಂಕಾರ್ ಎರೆಹುಳು ಗೊಬ್ಬರದ ಒಂದು ಘಟಕ. ಎರೆಹುಳು ಗೊಬ್ಬರಕ್ಕೆ ಒತ್ತು ಕೊಟ್ಟು ಇವರು ಇಲ್ಲಿ ಎರೆಹುಳು ಗೊಬ್ಬರದ ಒಂದು ಘಟಕವನ್ನ ಸುಮಾರು 2007ನೇ ಇಸ್ವಿಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಇವರು ಈ ಘಟಕದ ಮುಖ್ಯಸ್ಥರು, ಓಂಕಾರ್ ರೈತರು, ಪರಿಸರ ಸ್ನೇಹಿ ಮಿತ್ರರು. ಇವರು ಪದವಿಯಲ್ಲಿ BA ಪದವಿಯನ್ನ ಪಡೆದು ಉತ್ತೀರ್ಣರಾಗಿ ಇವ್ರಿಗೆ ಒಳ್ಳೊಳ್ಳೆ ಕೆಲಸ ಸಿಕ್ಕಿ ಆಫರ್ ಸಿಕ್ಕಿದ್ರು ಯಾವುದೇ ಕಡೆ ದುಡ್ಡಿಗೋಸ್ಕರ ಕಡೆ ಹೋಗ್ದೇನೆ ತಮ್ಮ ತಂದೆಯಾದ ಮಹೇಶ್ ಅವರು ಕೂಡ ಒಬ್ರು ರೈತ ಸಂಘದ ಮುಖ್ಯಸ್ಥರು. ಅವರ ತಂದೆಯ ಮಾರ್ಗದರ್ಶನದಲ್ಲಿ ರೈತರಾಗಿ ಉಳಿದುಕೊಂಡು ತಮ್ಮ ಖುಷಿಯಿಂದ ಈ ಎರೆಹುಳು ಗೊಬ್ಬರದ ಒಂದು ಘಟಕವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ಎರೆಹುಳು ಗೊಬ್ಬರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ 2007ನೇ ಇಸ್ವಿಯಿಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಏನು ಪ್ರೇರಣೆ ಇದು ಎರೆಹುಳು ಗೊಬ್ಬರ ಮಾಡೋದಕ್ಕೆ? ಅದೇ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು 2007ನೇ ಇಸ್ವಿಲಿ ಏನು ಮಾಡ್ತಾ ಇದ್ವಿ ಅಂತಂದ್ರೆ ರ್ಯಾಬಿಟ್ ಸಾಗಾಣಿಕೆ ಮಾಡ್ತಾ ಇದ್ವಿ. ಅದನ್ನ ಮಾಡ್ತಿದ್ದಾಗ ಅದು ಚೆನ್ನಾಗಿ ನಡೀತಾ ಇತ್ತು. ಅದೇನಪ್ಪ ಅಂತಂದ್ರೆ ಅದನ್ನ ಕುಯ್ಯಕ್ಕೆ ತಗೊಂಡೋಗ್ತಿದ್ರು. ಅದನ್ನ ಮನಸ್ಸು ಒಪ್ತಿರ್ಲಿಲ್ಲ. ಒಬ್ರು ನರಸಿಂಹಮೂರ್ತಿ ಅಂತ ADA ಆಗಿದ್ರು ಆಫೀಸರು. ಅವ್ರು ಬಂದು ಅದು ಬೇಡ, ನಿಮಗೆ ಏನಕ್ಕೆ ಇದೆಲ್ಲ ಉಪಯೋಗಕ್ಕೆ ಆಗಂತದನ್ನ ಬೇಡಿ, ಬೇರೆದು ಈ ರೀತಿ ಮಾಡಿ ಅಂತ ಎರೆಹುಳು ಗೊಬ್ಬರನ ನಮ್ಗೆ ಹೇಳ್ಕೊಟ್ರು. ಅವರ ಗುರಿ ಇದ್ದಿದ್ದು ಈ ರೀತಿ ಎರೆಹುಳು ಗೊಬ್ಬರ ಮಾಡಿ ಮುಂದಕ್ಕೆ ಭಾರಿ ಹೆಲ್ಪ್ ಆಗುತ್ತೆ ಅಂತ. ಆಗಿಂದ ಶುರು ಮಾಡಿದ್ವಿ 2007ನೇ ಇಸ್ವಿಯಿಂದ. ಆಗೇನಪ್ಪ ಅಂತಂದರೆ ಇದನ್ನು ಈ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ರು. ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದೇನಪ್ಪ ಅಂದರೆ ಒಂದು ತೊಟ್ಟಿ ನಿಮಗೆ 21 ಅಡಿ ಉದ್ದ ಬರ್ತದೆ, 4 ಅಡಿ ಆಳ ಬರ್ತದೆ, 4 ಅಡಿ ಅಗಲ ಬರ್ತದೆ. ಉದ್ದ ಆಗಲೇ ಎಷ್ಟಾರು ಮಾಡ್ಕೋಬೋದು, ಆಳ ಮಾತ್ರ 4 ಅಡಿ ಒಳಗಿರಬೇಕು. ಓಕೆ. ಇದಕ್ಕೇನಪ್ಪ ಅಂತಂದರೆ ತಿಪ್ಪೆ ಗೊಬ್ಬರ ಪ್ರತಿಯೊಂದು ಗೊಬ್ಬರನೂ ಹಾಕ್ಬೋದು. ಹಂಗಂದರೆ ದನದ್ದು, ಹಸುದ್ದು, ಪುನಃ ಎಮ್ಮೆದು, ಕುರಿ, ಮೇಕೆ ವೇಸ್ಟೇಜ್ ಏನು ಸಿಗುತ್ತೆ ಅದ್ರದ್ದು ಗೊಬ್ಬರ ಎಲ್ಲ ಹಾಕ್ಬೋದು. ಪುನಃ ಅದಾದಮೇಲೆ ಏನಪ್ಪ ಅಂತಂದರೆ 1 ಲೇಯರು ತಿಪ್ಪೆ ಗೊಬ್ಬರ, 1 ಲೇಯರು ವೇಸ್ಟೇಜು. ಹಂಗಂತಂದರೆ ಏನು ರೋಡ್ ಸೈಡಲ್ಲಿ ಒಕ್ಕಣೆ ಮಾಡಿರ್ತಾರೆ ಅದನ್ನು ತಂದು ಹಾಕ್ಬೋದು. ಹುಲ್ಲು, ಸೆದೆ, ಆಮೇಲೆ ಮರದ್ದು ಎಲೆಗಳು, ಆಮೇಲೆ ಮನೇಲಿ ವೇಸ್ಟೇಜ್ ಏನು ಉಳಿಯುತ್ತೆ ಪ್ರತಿಯೊಂದು ಕೂಡ 1 ಲೇಯರು. ಸಿಗಲಿಲ್ಲ ಅಂತಂದರೆ ತೊಟ್ಟಿ ತುಂಬ ಬರೀ ತಿಪ್ಪೆ ಗೊಬ್ಬರನೇ ತುಂಬಿ. ಅದಕ್ಕೇನಪ್ಪ ಅಂತಂದರೆ ಫಸ್ಟು ಹುಳ ಬಿಡೋಕ್ಕಿಂತ ಮುಂಚೆ ನೀರು ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದರಲ್ಲಿರೋ ಈಟ್ ಅಂಶ ಎಲ್ಲ ಹೊರಗಡೆ ರಿಲೀಸ್ ಆಗಬೇಕು. ಅದಕ್ಕೇನಪ್ಪ ಅಂದರೆ ನೀರು ಜಾಸ್ತಿ ಹಾಕಿ ಅದನ್ನೇನು ಮಾಡಬೇಕು ಅಂದರೆ ಫುಲ್ ಕೋಲ್ಡ್ ಆಗಬೇಕು. ಕೋಲ್ಡ್ ಆದಮೇಲೆ ಅಲ್ಲಿಗೆ ಹುಳ ಬಿಡಬೇಕು. ಹುಳ ಬಿಟ್ಟಾದಮೇಲೆ 1 ದಿವಸ ಬಿಟ್ಟು 1 ದಿವಸ ನಾವು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಂಗಿಲ್ಲ. ಆಗ 1 ದಿವಸ ಬಿಟ್ಟು 1 ದಿವಸ ತೇವಾಂಶ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಬಿಡಬೇಕು. ಬೇಸಿಗೆ ಹಂಗಂತ ಒಂದೇ ಸಮಯ ಬಿಟ್ಟರೆ ಹುಳ ತಡ್ಕೊಳ್ಳೋಕೆ ಶಕ್ತಿ ಇರಲ್ಲ. ಅದರಿಂದ ಏನಪ್ಪ ಅಂತಂದರೆ ಮಧ್ಯೆ ಜೀವಾಮೃತ ಮಾಡಿ ಹಾಕಬೇಕು. ಹುಳ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಜೀವಾಮೃತ ಹಾಕಬೇಕು. ಪುನಃ ವೇಸ್ಟೇಜ್ ಏನು ಸಿಗುತ್ತೆ ಅದನ್ನು ತಂದು ಪುನಃ ಸ್ಟೆಪ್ ಬೈ ಸ್ಟೆಪ್ ಹಾಕೊಳ್ತಾ ಬರ್ತಾ ಇರಬೇಕು. ಏನಕ್ಕೆಂದ್ರೆ ಆ ಹುಳ ಡೆವಲಪ್ಮೆಂಟ್ ಮಾಡಬೇಕು ಅಂತಲೇ ಎರೆಹುಳು ಗೊಬ್ಬರ ಬೇಗ ಆಗಬೇಕು ಅಂತಂದರೆ ಹುಳ ಜಾಸ್ತಿ ಇರಬೇಕು. ಹುಳ ಕಮ್ಮಿ ಇದ್ದಷ್ಟು 3.5ರಿಂದ 4 ತಿಂಗಳು ತೊಗೊಂಡ್ಬಿಡುತ್ತೆ. ಹುಳ ಜಾಸ್ತಿ ಇತ್ತು ಅಂದರೆ 2-2.5 ತಿಂಗಳಲ್ಲಿ ಗೊಬ್ಬರ ರೆಡಿ ಆಗುತ್ತೆ ನಿಮಗೆ. ಗೊಬ್ಬರ ರೆಡಿ ಆದಮೇಲೆ ಇದನ್ನು ಪುನಃ ತೊಟ್ಟಿಯಿಂದ ಎಲ್ಲ ಈಚೆಗೆ ತೆಗೆದು ಪುನಃ ಅದನ್ನು ಹಾರಾಕಿ ಪುನಃ ಜಾಲದಲ್ಲಿ ತಿರಿಬೇಕು. ಜಾಲದಲ್ಲಿ ತಿರಿದು ಅದನ್ನು ಏನು ಮಾಡಬೇಕು ಅಂತಂದರೆ ತಿರಿದಾದ್ಮೇಲೆ ಅದನ್ನು ಪುನಃ ಮುಂದೆ ಒಂದೊಂದು ಸಲಿಗೂ ತಿರಿದು ಫಿಲ್ಟ್ರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕೊಡೋ ಅಂಥದ್ದು. ಅದ್ರಲ್ಲಿ ದಪ್ಪ ಹುಳ ಎಲ್ಲ ತೊಗೊಂಡ್ಬಿಡ್ತೀವಿ. ಸಣ್ಣ ಮರಿ ಮೊಟ್ಟೆ ಮಾತ್ರ ಚೀಲಕ್ಕೆ ಹೊರಟೋಗ್ಬಿಡುತ್ತೆ. ಅದನ್ನು ಎತ್ಕೊಳಕ್ಕಾಗಲ್ಲ, ಚೀಲಕ್ಕೆ ಹೊರಟೋಗ್ಬಿಡುತ್ತೆ. ಅವ್ರು ಜಮೀನಿಗೆ ಹಾಕ್ಕೊಂಡ್ರೆ ಅಲ್ಲಿ ಬೆಳವಣಿಗೆ ಆಗ್ತದೆ, ಉತ್ಪತ್ತಿ ಆಗ್ತದೆ. ಅದೇನಪ್ಪ ಅಂತಂದರೆ ಜಮೀನಲ್ಲಿ ಇದ್ರ ಜೊತೆಗೆ ಕೆಮಿಕಲ್ಲು ಹಾಕೋದ್ರಿಂದ ಏನಾಗ್ತದೆ ಅಂತಂದರೆ ಬೇಗ ಇದಾಗ್ಬಿಡುತ್ತೆ, ಹುಳಗಳು ಸತ್ತೋಗ್ಬಿಡುತ್ತೆ. ಏನಪ್ಪ ಅಂತಂದರೆ ಎಲ್ಲಕ್ಕಿಂತ ಇದೇನು ಅಂತಂದರೆ ಕಳೆ ಔಷಧಿ ಹೊಡಿತಾರಲ್ಲ ಅದು ಭಾಳ ಕೆಡ್ತು. ಅದು ಹಾಕಿದ್ರಂತೂ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸತ್ತೋಗ್ಬಿಡುತ್ತೆ. ಗೊಬ್ಬರ ಹಾಕಿದ್ರೆ ಒಂದು ಸ್ವಲ್ಪ ಬದುಕುತ್ತೆ. ಆ ಸೈಡಲ್ಲಿ ಈ ಸೈಡಲ್ಲಿ ಹೋಗಿ ಇದು ಬದುಕೊಂಡ್ಬಿಡೋದು. ಈ ಕೆಮಿಕಲ್ ಔಷಧಿ ಏನಪ್ಪ ಅಂತಂದರೆ ಕಳೆ ಔಷಧಿ ಒಂದು ಹೊಡೆದ್ರೆ ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರೆಹುಳುಗೆ ಏನೇ ಒಂದು ಸಣ್ಣ ಕೆಮಿಕಲ್ ಬಿದ್ರೂ ಅದು ಇದಾಗಲ್ಲ. ಓಕೆ. ಆಮೇಲೆ ಏನಪ್ಪ ಅಂತಂದರೆ ಇದು 2 ಕಡೆನೂ ತಲೆ ಇರುತ್ತೆ, 2 ಸೈಡು ತಲೆ ಇರುತ್ತೆ. ಅದರಿಂದ ಏನಪ್ಪ ಅಂತಂದರೆ ರೆಸ್ಟು ಅನ್ನೋದೇ ಇಲ್ಲ ಇದಕ್ಕೆ. ಅದಕ್ಕೆ ಸಲುವಾಗಿನೇ ರೈತನ ಮಿತ್ರ ಅಂತ ಏನು ಕರೀತಾರೆ ಅಂತಂದರೆ ಇದು ಭೂಮಿನ ಉಳುಮೆ ಮಾಡ್ತಿರುತ್ತೆ. ನಾವು ಮೇಲ್ಭಾಗದಲ್ಲಿ ಯಾವ ರೀತಿ ನೇಗ್ಲು ಏರಲ್ಲಿ ಉಳುಮೆ ಮಾಡ್ತೀವಿ ಆ ರೀತಿ ಇದು ಒಳಗಡೆನೆ ದಿನ ಓಡಾಡೋದ್ರಿಂದ ಏನಾಗ್ತದೆ ಅಂತಂದರೆ ಒಂದು ಕಡೆಯಿಂದ ಓಡಾಡೋದ್ರಿಂದ ಭೂಮಿ ಲೂಸ್ ಬಿಡುತ್ತೆ, ಫ್ರೀ ಆಗುತ್ತೆ, ನೀರು ಕುಡಿಯೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಪುನಃ ಅದಾದ್ಮೇಲೆ ವೇಸ್ಟೇಜ್ ಎಲ್ಲ ಇದನ್ನು ತಿಂದು ಗೊಬ್ಬರ ಮಾಡಿಕೊಡುತ್ತೆ. ಅಂದ್ರೆ ನಾವು ನಮ್ಮ ಮನೆ ಅಡುಗೆ ಮನೆ ಏನು ಪದಾರ್ಥ ಇದೆ ವೇಸ್ಟ್ ಎಲ್ಲ ತರಕಾರಿ ಎಲ್ಲದನ್ನು ಇಲ್ಲಿಗೆ ಹಾಕ್ಬೋದು. ಎಲ್ಲ ವೇಸ್ಟ್ ಇಂದ ರೀಸೈಕಲ್ ಆದಂಗೆ ಆಗುತ್ತೆ ಎರೆಹುಳು ಗೊಬ್ಬರದಲ್ಲಿ. ತಲೆ ಇರುತ್ತೆ, ಈ ಕಡೆನೂ ತಲೆ ಇರುತ್ತೆ, ಈ ಕಡೆನೂ ತಲೆ ಇರುತ್ತೆ. ಇಲ್ಲಿ ಕಾಣ್ತಾ ಇರೋದೇ ನಿಮಗೆ ಮೊಟ್ಟೆ ಹಾಕೋ ಟೈಮು ಇದು. ಇದೇನಪ್ಪ ಅಂತಂದರೆ ಇದು
ಅದು ಅದ್ರೊಳಗೆ ಮೊಟ್ಟೆ ಹಾಕಿ ಅಲ್ಲೇ ಮರಿನೂ ಹಾಕ್ತದಲ್ವಾ? ಅದೇ ಮರಿ ಆಗತ್ತೆ. ಒಂದು ಸೆಕೆಂಡ್ ಕೂಡ ಅವು ಸುಮ್ಮನೆ ಇಲ್ಲ, ಕೈಯಲ್ಲಿ ಹಿಡಿದ್ರೂ ಓಡಾಡ್ತಾ ಇದಾವೆ. ಇನ್ನು ಮಣ್ಣಿಗೆ ಬಿಟ್ರೆ ಅದು ಯಾವಾಗ್ಲೂ ಮಣ್ಣಿನ ಉಳುಮೆಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ನೀವು ಅದನ್ನ ತೆಗೆದು 4 ತಿಂಗಳಿಗೆ ಒಂದ್ಸಲಿ ಹೊರಗೆ ತೆಗೆದು ಜರಡಿ ಅಡಿ ಮತ್ತೆ ಬೇರೆ ಗೊಬ್ಬರ ಹುಳ ಎಲ್ಲ ಫಸ್ಟ್ ಒಂದ್ ಭಾಗ 5 ತೊಟ್ಟಿ ಪೂರ್ತಿ ಎತ್ತು ಬಿಡ್ತೇವೆ. ಪುನಃ ಇದನ್ನ ತೆಗೆದು ಫಿಲ್ಟರ್ ಮಾಡೋವರೆಗೆ ಆ ತೊಟ್ಟಿಗೆಲ್ಲ ಫಿಲ್ ಅಪ್ ಮಾಡಿರ್ತೇವೆ. ಇದ್ರ ಹುಳ ತೆಗೆದು ಅದಕ್ಕೆ ಹಾಕೊಳ್ತೀವಿ, ಅದ್ರ ಹುಳ ತೆಗೆದು ಇದಕ್ಕೆ ಹಾಕೊಳ್ತೀವಿ. ಭಾಗ ಮಾಡ್ಕೋಬೇಕು. 2 ತೊಟ್ಟಿ ಆದ್ರೂ ಒಂದ್ ಭಾಗ ಫಸ್ಟ್ 2 ತೊಟ್ಟಿನೂ ಖಾಲಿ ಮಾಡ್ಕೊಂಡ್ಬಿಟ್ರೆ ಹುಳ ಎಲ್ಲ ಹೋಗ್ಬಿಡುತ್ತೆ. ಏನಿದ್ರು 2 ಭಾಗ ಈ ಪ್ರೋಸೆಸ್ ಮಾಡುವಾಗ ಹುಳ ಏನು ಸಾಯೋದಿಲ್ಲ. ಕೆಜಿಗೆ 11 ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ. 11 ರೂಪಾಯಿ ಹಂಗೆ, 1 ಕೆಜಿ 11 ರೂಪಾಯಿ ಹಂಗೆ. ಈ ಎರೆಹುಳು ಹುಳುನ 650 ರೂಪಾಯಿ ಕೊಡ್ತಾ ಇದ್ದೀವಿ ಕೆಜಿ ಹುಳ. ಒಂದೊಂದ್ ಕೆಜಿ ಹುಳನು ತಗೊಂಡ್ ಹೋಗ್ತಾರೆ ಅವರು ರೈತರು. ಬಂದವರು ಇಲ್ಲಿ ಹೇಳಿಸ್ಕೊಂಡು ಯಾವ ರೀತಿ ಎರೆಹುಳು ಗೊಬ್ಬರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಹೇಳಿಸ್ಕೊಂಡು ನಿಮ್ಮ ಹತ್ರ ಪ್ರೋಸೆಸ್ ಹೆಂಗಿದೆ ಫುಲ್ ಎಲ್ಲ ಕಲ್ತ್ಕೊಂಡು ತಗೊಂಡ್ ಅವ್ರ ತೋಟಕ್ಕೆ ತಗೊಂಡು ಏನಪ್ಪಾ ಅಂತಂದ್ರೆ ಒಬ್ಬೊಬ್ರು ಮನೆಯಲ್ಲೇ ಡ್ರಮ್ ಹಾಕೊಂಡ್ ಮಾಡ್ತಾ ಇದಾರೆ. ಈಗ ಮನೆ ಕಸ ಏನಿದೆ ವೇಸ್ಟೇಜ್ ಏನ್ ಸಿಗುತ್ತೆ ಅದೆಲ್ಲ ಮಾಡ್ಕೋತಾ ಇದಾರೆ. ಎರೆಜಲನು ಇದ್ ಮಾಡ್ತಾ ಇದಾರೆ. ಎರೆಹುಳು ಗೊಬ್ಬರ, ಎರೆಜಲ. ಎರೆಜಲ ಅಂದ್ರೆ ಇದರಿಂದ ಇದ್ ಬರುತ್ತಲ್ಲ, ಈಗ ನೀರ್ ಬಿಟ್ಟಿರ್ತೀವಿ, ಅದು ಫಿಲ್ಟರ್ ಜಾಸ್ತಿ ನೀರ್ ಬಿಡೋದಲ್ಲ, ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಬಿಟ್ಟು ಹೊರಗಡೆ ಬರುತ್ತಲ್ಲ ಅದೇ ಅದೇ ಹೊರಗೆ ಬರುತ್ತೆ. ಆ ಜಲನ ಅದನ್ನ ಗಿಡಕ್ಕೆ ಅದು ಜಾಸ್ತಿ ದಿವಸ ಇದ್ದಷ್ಟು ಲಾಭ ಜಾಸ್ತಿ. ಶೇಖರಣೆ ಮಾಡಿ ಇಟ್ಕೊಂಡು ಆಮೇಲೆ ಗಿಡಕ್ಕೆ ಸ್ಪ್ರೇ ಮಾಡೋಂಥದ್ದು. ಸ್ಪ್ರೇ ಮಾಡಿದ್ರೆ ಅದರಿಂದ ಕೀಟನಾಶಕ ಡೆವಲಪ್ಮೆಂಟ್ ಟಾಣಿಕ್ ಹೊಡಿತಾರಲ್ಲ ಆ ರೀತಿ. ಅಂದ್ರೆ ಎಲ್ಲಾ ಸೊಪ್ಪು ತರಕಾರಿ ಬೆಳೆಯೋದಕ್ಕೆ ಈ ಜಲನ ಯೂಸ್ ಮಾಡಿ. ಅದೇನಪ್ಪ ಅಂದ್ರೆ ಎಷ್ಟು ಜಾಸ್ತಿ ಆಗ್ತಾ ಇರೋದೇನಪ್ಪಾ ಅಂತಂದ್ರೆ ಈ ವರ್ಷ ಬಾಳೆಗೆ ಹಾಕ್ತಾರೆ, ಆರ್ಥಿಕ ಬೆಳೆಗಳಿಗೆ ಜಾಸ್ತಿ ಆಗ್ತಾರೆ. ವರ್ಷಕ್ಕೊಂದ್ಸಲ ಬೆಳೀತಾರಲ್ಲ ಬಾಳೆ, ತೆಂಗು, ಅಡಿಕೆ, ತೋಟಗಾರಿಕೆ ಬೆಳೆಗಳಿಗೆ ಜಾಸ್ತಿ. ಅದೇ ಮನೆಯಲ್ಲೇ ಗೊಬ್ಬರ ಮಾಡ್ಕೊಳ್ಳೋರು ಏನ್ ಮಾಡ್ಬೋದು ಅಂತಂದ್ರೆ ಈ ರೀತಿ ಡ್ರಮ್ ಇದ್ರೆ, ನೋಡಿ ದೊಡ್ಡ ಡ್ರಮ್ಮು ಚಿಕ್ಕ ಡ್ರಮ್ ಅಂತಂದ್ರೆ ನಿಮ್ಗೆ ಡ್ರಮ್ ಯಾವ್ದಿದೆ ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆ ತಳಭಾಗದಲ್ಲಿ ಒಂದು ಹೋಲ್ಸ್ ಮಾಡ್ಕೊಂಡು ಅಲ್ಲಿಗೆ ಏನಪ್ಪಾ ಅಂತಂದ್ರೆ ಜಲ್ಲಿ ಹಾಕೊಳ್ಳೋದು. ಆ ಹೋಲಿಂದ ಸ್ವಲ್ಪ ಮೇಲ್ಭಾಗವರೆಗೂ ಜಲ್ಲಿ ಹಾಕಿ ಅದ್ರ ಮೇಲೆ ಗೋಣಿ ಚೀಲ ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ತೂತಿರುತ್ತಲ್ಲ ಆ ಚೀಲ ಹಾಕ್ಬಿಡೋದು. ಅದ್ರ ಮೇಲೆ ವೇಸ್ಟೇಜ್ ನಿಮ್ಗೆ ಗೊಬ್ಬರ ಏನ್ ಸಿಗುತ್ತೆ, ತಿಪ್ಪೆ ಗೊಬ್ಬರ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕ್ಬೇಕು. ಸ್ವಲ್ಪ ಒಂದ್ ಅಡಿ ಅಷ್ಟು ತಿಪ್ಪೆ ಗೊಬ್ಬರ ಹಾಕಿ ಅದ್ರ ಮೇಲೆ ವೇಸ್ಟೇಜ್ ಹಾಕೊಂಡ್ ಬರ್ಬೋದು. ಪುನಃ ಅದಾದ್ಮೇಲೆ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಅಲ್ಲಿಗೆ ಹುಳ ಬಿಡ ಅಂತದ್ದು. ಆಮೇಲೆ ಬೇಕಾದ್ರೆ ನೀವು ವೇಸ್ಟೇಜ್ ಏನ್ ಇಷ್ಟು ದೊಡ್ಡ ಟ್ಯಾಂಕಿಗೆ ಎಷ್ಟು ಕೆಜಿ ಎರೆಹುಳ? 1 ಕೆಜಿ ಬಿಟ್ರೆ 1 ಕೆಜಿ ಹುಳ ಬಿಟ್ರೆ ಸಾಕು. 1 ಕೆಜಿ ಹುಳ ಬಿಟ್ರೆ ಸಾಕು. ಮೇಲಕ್ಕೆ ನಿಮ್ಗೆ ಏನಪ್ಪಾ ಅಂತಂದ್ರೆ ತೇವಾಂಶ ಆದ್ಮೇಲೆ ಹುಳ ಬಿಡ್ಬೇಕು. ಅದೇ ತಿಪ್ಪೆ ಗೊಬ್ಬರ ಹಾಕಿ ಅದ್ರ ಮೇಲೆ ವೇಸ್ಟೇಜ್ ಏನ್ ಸಿಗುತ್ತೆ, ಹುಲ್ಲು ಸತ್ತೆ ಏನ್ ನಿಮ್ಮ ಮನೆ ಹತ್ರ ಗಿಡಗಳದ್ದು ಎಲೆ ಎಲ್ಲ ಉದಿರುತ್ತೆ, ಎಲೆ ಎಲ್ಲ ಹಾಕಿ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹಾಕೋ ಬಂದು ನೀರ್ ಬಿಡೋದಂತದ್ದು. ನೀರ್ ಬಿಟ್ಟಾದ್ಮೇಲೆ ಅದು ಕೋಲ್ಡ್ ಆಗುತ್ತೆ. ಕೋಲ್ಡ್ ಆದ್ಮೇಲೆ ಹುಳ ಬಿಡಿ, ಅದ್ರ ಮೇಲೆ ಪುನಃ ವೇಸ್ಟೇಜ್ ಆಗ್ತಾ ಬರ್ಬೋದು. ತರಕಾರಿ ಕಟ್ ಮಾಡಿರ್ತಾರೆ, ಏನ್ ವೇಸ್ಟೇಜ್ ಉಳ್ಕೊಳ್ಳುತ್ತೆ, ಅನ್ನ ಸಾರು ಪ್ರತಿಯೊಂದು. ಅದೇನಪ್ಪಾ ಅಂತಂದ್ರೆ ಅದ್ರ ಮೇಲೆ ಪುನಃ ಒಂದ್ ಸ್ವಲ್ಪ ಮೇಲೆ ಏನಾದ್ರು ಗೊಬ್ಬರ ಇಟ್ಕೊಂಡ್ರೆ ಸ್ಮೆಲ್ಲು ವಾಸನೆ ಏನೂ ಬರಲ್ಲ. ಗೊಬ್ಬರ ಅಂದ್ರೆ ಅದೇ ತಿಪ್ಪೆ ಗೊಬ್ಬರ, ಆಡು ಗೊಬ್ಬರ ಏನ್ ಸಿಗುತ್ತೆ ಅದು. ಏನಕ್ಕೆ ಅಂತಂದ್ರೆ ವೇಸ್ಟೇಜ್ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ ನೊಣ, ಸೊಳ್ಳೆ ಇವೆಲ್ಲ ಬರುತ್ತೆ, ವಾಸನೆ ಬರುತ್ತೆ. ಅದಕ್ಕೆ ಸಲುವಾಗಿ ಏನಪ್ಪಾ ಸ್ವಲ್ಪನಾರು ಗಾಳಿ ಆಡ್ಬೇಕು. ಹೋಲ್ಸ್ ಮಾಡಿರೋಂಥದ್ದು ಇದ್ರು ಪರವಾಗಿಲ್ಲ, ಇಲ್ಲ ಓಪನ್ ಆಗಿ ಬಿಟ್ರು ತೊಂದ್ರೆ ಇಲ್ಲ. ಓಪನ್ ಆಗಿ ಬಿಟ್ರು ತೊಂದ್ರೆ ಇಲ್ಲ. ಅದ್ರ ಮೇಲೆ ಒಂದ್ ಲೇಯರ್ ಏನಾದ್ರು ಒಂದ್ ಹಾಕಿದ್ರೆ ಸೇಫ್. ಏನಾಗುತ್ತೆ ಅಂತಂದ್ರೆ ಆಹಾರ ಬೇಗ ತಿನ್ನುತ್ತೆ. ಏಕೆ ಅಂತಂದ್ರೆ ಇದು ಕತ್ಲೆನ ಬಹಳ ಆಸೆ ಪಡುತ್ತೆ. ಬೆಳಕಿದ್ರೆ ಅಷ್ಟು ಬಿಸಿಲಿಗೆ ಇಡಬಾರ್ದು ನಾವು, ಕತ್ಲೆಲಿ ಇರ್ಬೇಕು ಯಾವಾಗ್ಲೂ, ಬೆಳಕಿರಬಾರ್ದು. ಹಂಗಂತ ಪೂರ್ತಿ ಮುಚ್ಚಕ್ಕೂ ಆಗಲ್ಲ, ಅದು ವೈಬ್ರೇಟ್ ಗಾಳಿ ಆಡೋಷ್ಟು ಹೋಲ್ಸ್ ಮಾಡಿ ಮಾಡ್ಬೇಕು. ಸೊ ಆತರ ಮಾಡಿದ್ರು ಎಷ್ಟು ದಿನದಲ್ಲಿ? ಅದು ಒಂದ್ 4 ತಿಂಗಳಲ್ಲಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಫುಲ್ ಹಾರ್ಡ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ಹಾರ್ಡ್ ಇರುತ್ತೆ. ಗೊಬ್ಬರ ರೆಡಿ ಆಗಿದೆ ಅಂತ ಪ್ರೆಸ್ ಮಾಡಿದ್ರೆ ರೀತಿ ಒಳಗಡೆ ಹೋಗುತ್ತೆ, ಪ್ರೆಸ್ ಆಗುತ್ತೆ, ಆಮೇಲೆ ಕುಸಿ ಬೀಳುತ್ತೆ. ಅಂಕುದ್ರೆ ಕೆಳಗಡೆ ಪೂರ್ತಿ ಸ್ಮೂತ್ ಆಗಿರುತ್ತೆ, ಹೊರಟಿರಲ್ಲ. ಸೊ ಅದನ್ನು ಕೂಡ ನಾವು ತೆಗೆದು ಅದರಿಂದ ಹುಳಗಳು ಕಲೆಕ್ಟ್ ಮಾಡಿ ನೋಡಿದ್ರೆ ದಪ್ಪದ ಟೀ ಸೋಪ್ ರೀತಿ ಬರುತ್ತೆ. ಫಿಲ್ಟರ್ ಮಾಡಿದ್ರೆ ಟೀ ಸೋಪ್ ಯಾವ ರೀತಿ ಬರುತ್ತೆ ಆ ರೀತಿ ಬರುತ್ತೆ, ಗೊಬ್ಬರ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ್ಲೂ ಅಷ್ಟೇ, ನಾವು ಮನೇಲಿ ಮಾಡಿದ್ರು ಅದನ್ನ ತೆಗೆದು ಜರಡಿ ಆಡ್ಬಿಟ್ಟು ಮತ್ತೆ ಆ ಹುಳ ಅದ್ರಲ್ಲಿ ನಿಮ್ಗೆ ಏನು ವೇಸ್ಟೇಜೇ ಬರಲ್ವಲ್ಲ. ನಾವು ಆದ್ರೆ ಹುಳುಗಳನ್ನ ನಾವು ಹೆಂಗೆ ಸೇಫ್ ಅಂತಂದ್ರೆ ಸ್ವಲ್ಪ ಎತ್ಕೋಬೇಕು, ಸ್ವಲ್ಪ ಎತ್ಕೊಂಡು ಮಿಕ್ಕಿದೆಲ್ಲ ಉಪಯೋಗಿಸ್ಕೊಂಡು. ಏನಕ್ಕೆ ಜಾಲ್ರಿ ಆಡ್ತೀವಿ ಅಂತಂದ್ರೆ ಹೊರಗಡೆ ಸೈಡ್ ಇಂದ ಗೊಬ್ಬರ ತಗೊಂಡ್ಬಂದಿರ್ತೀವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಹೊರಗಡೆ ಸೈಡ್ ಕಟ್ಟಾಗ ಹಸು ಎಮ್ಮೆ ಅವರೆಲ್ಲ ಕಟ್ಟಾಗ ಏನ್ ಮಾಡುತ್ತೆ ಅಂತಂದ್ರೆ ಗೂಡ್ಸಿ ತುಂಬಿದಾಗ ಕಲ್ಲು ಏನೆಲ್ಲ ಅಲ್ಲೆಲ್ಲ ಪ್ಲಾಸ್ಟಿಕ್ ಏನಾದ್ರು ಸಿಗುತ್ತೆ ಅಂತಂದ್ರೆ ಅದನ್ನು ತಂದು ಹಾಕ್ಬಿಟ್ಟಿರ್ತಾರೆ, ಯಾಕಂದ್ರೆ ಸಪರೇಟ್ ಮಾಡಿರಲ್ಲ. ಇಲ್ಲಿ ಬಂದ್ ಮಾಡಾಗ ಪ್ಯಾಕ್ ಮಾಡಿ ನಾವು ಕೊಡ ಅಂತದ್ ಏನಪ್ಪಾ ಅಂತಂದ್ರೆ ಅದನ್ನ ತುಂಬಿ ಕೊಡಕ್ಕಾಗಲ್ಲ, ಅದರಿಂದ ಫಿಲ್ಟರ್ ಮಾಡಿ ಕೊಡ ಅಂತ. ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಬೇರೆ ಫಿಲ್ಟರ್ ಮಾಡೋದೇನು ಬೇಕಿಲ್ಲ. ಅದರಲ್ಲೇ ಕೆಳಗಡೆ ಬಕೆಟ್ ಇಟ್ಕೊಂಡ್ರೆ ಅದು ನೀವು ಗೊಬ್ಬರ ಆದ್ಮೇಲೆ ನಿಧಾನಕ್ಕೆ ಬೀಳುತ್ತಲ್ಲ, ದಿನಕ್ಕೆ ಒಂದು 3/4 ಲೀಟರ್ 1 ಲೀಟರ್ ಸಿಗುತ್ತೆ ಎರೆಜಲ ಅಂತ. ಅದನ್ನೇ ಎರೆಜಲ ಫಿಲ್ಟರ್ ಮಾಡಿ ಬಕೆಟ್ ಇಟ್ಕೊಂಡ್ರೆ ಎರೆಜಲ ಸಿಗುತ್ತೆ. ಅದನ್ನು ಕೂಡ ಗಿಡಗಳಿಗೆ ಸ್ಪ್ರೇ ಮಾಡೋದು. ಅದ್ರೇನಪ್ಪಾ ಅಂತಂದ್ರೆ ಅದನ್ನ
ಒಂದು ಸ್ವಲ್ಪ ಒಂದು ತಿಂಗಳು 15 ದಿವಸ ಇಟ್ಕೋಬೇಕು. ಕಾಂಪೋಸ್ ಆದಷ್ಟು ಒಳ್ಳೇದಾಗುತ್ತೆ, ಲೇಟ್ ಆದಷ್ಟು ಅದು ಶಕ್ತಿ ಜಾಸ್ತಿ ಜಾಸ್ತಿ ಆಗುತ್ತೆ. ಅಮೃತ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿಗೆ ಹಸುವಿನ ಗಂಜಲ, ನೀರು, ತೊಪ್ಪೆ, ದ್ವಿದಳ ಧಾನ್ಯ ಹಿಟ್ಟು, ಅದಾದ್ಮೇಲೆ ಬೆಲ್ಲ ಬೆಲ್ಲ ಇಷ್ಟನ್ನು ಹಾಕಿ ಮಾಡೋ ಅಂತದ್ದು. ಎಷ್ಟು ದಿನ ಪ್ರೊಸೆಸ್ ಇದು? ಪ್ರೊಸೆಸಿಂಗ್ ಅಂದ್ರೆ ಇದು ಪಾಕ ರೀತಿ ಬರ್ಬೇಕು. ಫಸ್ಟ್ ನೀರ್ ರೀತಿ ಇರುತ್ತೆ, ಇದು ಆಮೇಲೆ ನಾರ್ ರೀತಿ ಬರುತ್ತೆ. ಬೆಲ್ಲದಲ್ಲಿ ಪಾಕ ತೆಗಿತಾರಲ್ಲ ಆ ರೀತಿ ಬರುತ್ತೆ. ಈಗೇನಪ್ಪ ಅಂದ್ರೆ ಇದು ಡೈಲಿ ನೀವು ಕಲಿಸ್ತೀರಾ? ಕಲಿಸ್ತೀವಿ ಡೈಲಿ ಒಂದ್ಸಲಿ ಆರುತ್ತೆ. ಓಕೆ, ಈ ತರ ನೀರ್ ತರ ಇದೆ ಇದು. ಈಗೇನಪ್ಪ ಅಂತಂದ್ರೆ ಹಿಂಗೆ ಎತ್ತಿದ್ರೆ ಬೇಗ ಬಿದ್ದೋಗ್ಬಿಡುತ್ತೆ. ಹಾ, ಇದು ನಿಧಾನಕ್ಕೆ ಬೀಳುತ್ತೆ ಪಾಕ ಆಗಿ. ಆದ್ಮೇಲೆ ಬೆಲ್ಲ ಪಾಕ ತೆಗಿತಾರಲ್ಲ ಆ ರೀತಿ ಬರ್ಬೇಕು ನಿಮ್ಗೆ. ಓಕೆ, ಎಷ್ಟು ತಿಂಗಳು ಹಿಡಿಬೋದು ಅದು? ಒಂದು ವಾರ ದಿನ ಕಲಿಸ್ಬೇಕು. ಡೈಲಿ ಒನ್ ಟೈಮ್ ಇದನ್ನ 1 ಟೈಮ್ 2 ಟೈಮ್ ಕಲಿಸ್ಬೇಕು. ಅದೇನಿದು 50 kg ಮೂಟೆ. ಇದು ಎರೆಹುಳು ಗೊಬ್ಬರ, ಓಂಕಾರ್ ವರ್ಮಿ ಕಾಂಪೋಸ್ಟ್ ಅಂತ ಹೆಗ್ವಾಡಿಪುರ ದೇಶವಳ್ಳಿ ಗ್ರಾಮದಲ್ಲಿ ನಿಮ್ಗೆ ಸಿಗುತ್ತೆ. ಸ್ಪಾಟಲ್ಲಿ ಬಂದ್ರೆ ಲೋಡ್ ಮಾಡ್ಕೊಡ್ತೀವಿ. ಒಂದು ಚೀಲಕ್ಕೆ ಇದು 550 ರಂಗ್ ಕೊಡ್ತಾ ಇದೀವಿ. ಎರೆಹುಳು ಬೇಕು ಅಂತಂದ್ರೆ 1 kgಗೆ 650 ರಂಗ್ ಕೊಡ್ತಾ ಇದೀವಿ. ಎರೆಹುಳು 1 kgಗೆ. ಇದು 50 kg ಮೂಟೆಗೆ 550 ರಂಗ್ ಕೊಡ್ತಾ ಇದೀವಿ. ಒಂದು 10 kg 20 kg ಬೇಕು ಅಂದವರಿಗೂ ಕೊಡ್ತೀರಾ ಅಲ್ವಾ? ಅದನ್ನೇ ಕೊನೆ ಪಕ್ಷ 25 kg ಮಿನಿಮಮ್ 25 kg ಪರ್ಚೇಸ್ ಮಾಡ್ಬೇಕು ಅವರು. ಈಗ ಪ್ಲಾನಿಂಗ್ ಇದೆ 10 kg 5 kg ಎಲ್ಲ ಚೀಲ ಮಾಡಿಸ್ಬೇಕು ಅಂತ. ಇನ್ನೂ ಮಾಡಿಸಿಲ್ಲ. ವೀಕ್ಷಕರೇ, ನಮ್ಗೆ ಇಷ್ಟೊತ್ತು ರೈತ ಮಿತ್ರ ಎರೆಹುಳುವಿನ ಬಗ್ಗೆ, ಅದರ ಗೊಬ್ಬರ ಮಾಡೋದು ಹೇಗೆ, ಅದ್ರ ಪ್ರೋಸೆಸ್ ಹೇಗೆ, ಮತ್ತೆ ನಮ್ಮ ಜೀವನದಲ್ಲಿ ಪೆಸ್ಟಿಸೈಡ್ಸ್ನೆಲ್ಲ ಬಿಟ್ಟು ನಮ್ಮ ಆರೋಗ್ಯಕ್ಕೆ ಉತ್ತಮವಾದಂಥ ಜೈವಿಕ ಗೊಬ್ಬರ ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಆರೋಗ್ಯ, ನಮ್ಮ ಮುಂದಿನ ಪೀಳಿಗೆಗೆ ಈ ಥರ ಸಾವಯವ ಗೊಬ್ಬರಗಳನ್ನು ಯೂಸ್ ಮಾಡಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ದಾರಿಲಿ ನಡೀತಿರೋಂತಹ ರೈತ ಮಿತ್ರನಾದ ಓಂಕಾರ್ ರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವರ ಸಮಯನ ಕೊಟ್ಟು ನಮಗೆ ಈ ವಿಷಯನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ.